ಗಾಯ್ಸ್ ಇಲ್ಲಿ ನೋಡ್ಕೊಳ್ರಪ್ಪ, ನನಗೆ ₹1 ಅನ್ನೋ ಟ್ರ್ಯಾಕಿಂಗ್ದು ರಿಸೀವ್ ಆಗೈತೆ. ಅದಾದಮೇಲೆ ನಾನು ಹೇಳೋ ಪ್ರೊಸೆಸ್ ಮಾಡಿ ₹25 ನಿಮಗೆ ಇನ್ಸ್ಟಂಟಾಗಿ ಏನು ಸಿಗಲ್ಲ, ವಿತಿನ್ 24 hours ಒಳಗಡೆ ಅನ್ನೋದು ಸಿಗುತ್ತೆ. ₹25 ಕೂಡ ನನಗೆ ಪೇಮೆಂಟ್ ಅನ್ನೋದು ರಿಸೀವ್ ಆಗೈತೆ. ನೋ ಫೇಕ್ ವೀಡಿಯೋಸ್, ನೋ ಫೇಕ್ ಥಂಬ್ನೈಲ್ಸ್. ಹಲೋ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗಾಯ್ಸ್ ನೀವು ಈ ದಿನ ಬಂದುಬಿಟ್ಟು ಟ್ರ್ಯಾಕಿಂಗ್ ₹1 ಬರುತ್ತೆ. ನಾನು ಹೇಳೋ ಪ್ರೊಸೆಸ್ ಮಾಡಿರಿ ₹25 ಇನ್ಸ್ಟೆಂಟಾಗಿ ಯಾವ UPI ID ಹಾಕಿರ್ತೋ ಅದಕ್ಕೆ ಇನ್ಸ್ಟೆಂಟಾಗಿ ₹25 ಪ್ಲಸ್ ₹1 ₹26 ಅರ್ನಿಂಗ್ ಮಾಡ್ಕೊಳ್ತೀರಾ. ಒಂದು UPI IDಗೆ ₹26 ಬರುತ್ತೆ. ಎಷ್ಟು UPI ID ಆಯಿತು ನಿಮ್ಮ ಹತ್ರ ಅಷ್ಟು ಅರ್ನಿಂಗ್ ಮಾಡ್ಕೊಳ್ರಿ. 26 ಪ್ಲಸ್ 26 ಅನ್ಲಿಮಿಟೆಡ್ ಟ್ರಿಕ್ ಯಾವ ರೀತಿ ಮಾಡೋದು ಅಂತಾನು ನಾನು ವೀಡಿಯೋದಲ್ಲಿ ಹೇಳಿಸ್ಕೊಡ್ತೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಡೀರಿ ಗಾಯ್ಸ್, ವೀಡಿಯೋನ ಶುರು ಮಾಡೋಣ. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನೂ ಇಲ್ಲ, ಜಸ್ಟ್ ನಿಮ್ಮ UPI ID ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಗೈಸ್ ಇಲ್ಲಿ ನೋಡ್ಕೊಳ್ಳಿ, ಒಂದು flash.co ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಪ್ಲೇಸ್ಟೋರಲ್ಲಿ. ಅದು ಜಸ್ಟ್ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಬಿಟ್ಟ ಮೇಲೆ ಮುಂದೆ ಏನು ಮಾಡಬೇಕು ನಾನು ಹೇಳ್ದಂಗೆ ನೀವು ಮಾಡಿರಿ. ಗೈಸ್ ಇಲ್ಲಿ ಓಪನ್ ಮಾಡಿ ಒಂದು ನ್ಯೂ ನಂಬರಿಂದ ರಿಜಿಸ್ಟರ್ ಮಾಡಬೇಕು. ಜಸ್ಟ್ ಓಪನ್ ಮಾಡ್ತೀನಿ. ಓಪನ್ ಮಾಡ್ತಾ ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಓಪನ್ ಆಗಿಲ್ಲ ಇದೆ ಫ್ರೆಂಡ್ಸ್. ಇದು ಜಸ್ಟ್ ಓಪನ್ ಮಾಡಿ ಕ್ಲಿಕ್ ಮಾಡ್ತೀನಿ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಫ್ಲಾಶ್ ಅಂತ. ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೋಟಿಫಿಕೇಶನ್ ಕೇಳುತ್ತೆ, ಅಲವ್ ಅಂತ ಕೊಡ್ರಿ. ಅಲವ್ ಕೊಟ್ಟು ಇಲ್ಲಿ ನಿಮ್ಮದು ಅವಾಗಲೇ ನೀವು ಈ ಅಪ್ಲಿಕೇಶನ್ ಯೂಸ್ ಮಾಡಿದರೆ ಇವಾಗ ನ್ಯೂ ನಂಬರ್ ಕೊಡಬೇಕು. ಓಲ್ಡ್ ನಂಬರೇ ಕೊಟ್ಟಿದ್ರೆ ನಿಮಗೆ ಮನಿ ಅನ್ನೋದು ಬರೋದಿಲ್ಲ. ಸೊ ಇಲ್ಲಿ ನೀವು ನ್ಯೂ ನಂಬರ್ ಕೊಟ್ಟು ರಿಜಿಸ್ಟರ್ ಅನ್ನೋದು ಆಗಬೇಕು. ಗೈಸ್ ಇಲ್ಲಿ ನಿಮಗೆ ಫ್ಲಾಶ್ದು ಒಂದು ID ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ನಿಮ್ಮ ನಂಬರ್ ಹಾಕಿ ಅಷ್ಟೇ ಕನ್ಫರ್ಮ್ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಒಂದು ID ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಇವಾಗ ಯಾವ ರೀತಿ ಏನು ಮಾಡಬೇಕಂದ್ರೆ ನೀವು ಜಸ್ಟ್ 1 minute ವೆಯ್ಟ್ ಮಾಡಿರಿ. ID ಕ್ರಿಯೇಟ್ ಮಾಡಿಬಿಟ್ಟು 1 minute ವೆಯ್ಟ್ ಮಾಡಿದ್ರೆ ನಿಮಗೆ ಟ್ರ್ಯಾಕಿಂಗ್ಗೆ ₹1 ಅನ್ನೋದು ಬರುತ್ತೆ. ಇಲ್ಲಿ ನಾನು ಮೇಲೆ ತೋರಿಸ್ತೀನಿ ನೋಡ್ಕೋದು. ನಂದು ಫ್ಲಾಶ್ ID ಈ ಥರ ನನ್ನ ನೇಮ್ ಹಾಕಿದ್ದೇನಲ್ವ, ಜಸ್ಟ್ ನಿಮ್ಮ ನೇಮ್ ಅನ್ನೋದು ಹಾಕಬೇಕಲ್ಲಿ. ಸಕ್ಸಸ್ಫುಲ್ಲಾಗಿ ಫ್ಲಾಶ್ ID ಅನ್ನೋದು ಕ್ರಿಯೇಟ್ ಆಗುತ್ತೆ. ಗೈಸ್ ಇಲ್ಲಿ ನನಗೆ ಟ್ರ್ಯಾಕಿಂಗ್ದು ಓಪನ್ ಮನಿಯಿಂದ ₹1 ಅನ್ನೋ ಸಕ್ಸಸ್ಫುಲ್ಲಾಗಿ ಕ್ರೆಡಿಟ್ ಆಗೈತೆ. ಇವಾಗ ಮುಂದೆ ನಾನು ಹೇಳೋ ಪ್ರೊಸೆಸ್ ಮಾಡಬೇಕು ನೀವು. ಗೈಸ್ ₹1 ಕ್ರೆಡಿಟ್ ಆಗುತ್ತಲ್ವಾ, ನಿಮ್ಮ ಹತ್ರ ಇನ್ನೊಂದು ಅಪ್ಲಿಕೇಶನ್ ಇರಬೇಕು. ಅದು ಯಾವುದಂದರೆ ಫ್ಲಿಪ್ಕಾರ್ಟ್. ಇದು ಶಾಪಿಂಗ್ ಮಾಡಿ ಅರ್ನಿಂಗ್ ಮಾಡೋದಂದರೆ ನೀವು ಇದು ಫ್ಲಾಶ್ ಇದು ID ಐತಲ್ವ, ಇದು ನಿಮ್ಮದು ಫ್ಲಿಪ್ಕಾರ್ಟಲ್ಲಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ನೀವು ಯಾವುದಾದ್ರೂ ಒಂದು ಆರ್ಡರ್ ಪರ್ಚೇಸ್ ಮಾಡಿದ್ರೆ ನಿಮಗೆ ₹25 ಬರುತ್ತೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಫ್ಲಾಶ್ ID ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅನ್ನೋದು ಮಾಡಿಕೊಂಡು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿರಿ. ಗೈಸ್ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ನೀವು ಓಲ್ಡ್ ಅಕೌಂಟ್ ಆದರೂ ಇರಲಿ, ನ್ಯೂ ಅಕೌಂಟ್ ಆಗಿದ್ರೂ ಇರಲಿ, ಫ್ಲಿಪ್ಕಾರ್ಟ್ ಅಕೌಂಟ್ ಓಪನ್ ಮಾಡಿರಿ. ಏನು ಮಾಡ್ತೀರಾ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಎಡಿಟ್ ಪ್ರೊಫೈಲ್ ಐತಲ್ಲ, ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತೀರಾ ಗೊತ್ತಾ, ಇಲ್ಲಿ ಇಮೇಲ್ ID ಕೇಳುತ್ತೆ. ಆ ಇಮೇಲ್ ID ಇರುತ್ತಲ್ವ, ಆ ಪ್ಲೇಸಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮದು ಇದು ಫ್ಲಾಶ್ ID ಇವಾಗ ಹಾಕಿದ್ರಲ್ವ, ಅದು ನೀವು ಅಪ್ಡೇಟ್ ಅನ್ನೋದು ಮಾಡಬೇಕು. ಗೈಸ್ ನಂದು ಫ್ಲಾಶ್ ID ಹಾಕಿದ್ದೀನಿ. ಇವಾಗ ಜಸ್ಟ್ ಅಪ್ಡೇಟ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ OTP ಅನ್ನೋ ಸಕ್ಸಸ್ಫುಲ್ಲಾಗಿ ಇವಾಗ OTP ಅನ್ನೋದು ಇವಾಗ ಈ ಫ್ಲಾಶ್ ಅಪ್ಲಿಕೇಶನ್ ಇರುತ್ತಲ್ವ, ಈ OTP ಅನ್ನೋದು ಇದರಲ್ಲಿ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಆಯ್ತಲ್ವ, ಇಲ್ಲಿ ಕೆಳಗಡೆ ಅನ್ನೋದು OTP ಅನ್ನೋದು ಬರುತ್ತೆ. ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿರಿ. ಗೈಸ್ OTP ಸಕ್ಸಸ್ಫುಲ್ಲಾಗಿ ರಿಸೀವ್ ಆಯ್ತು ನೋಡ್ಕೋದು. 799449 ನಿಮ್ಮ ಮುಂದೆ ಹಾಕ್ತೀನಿ ನೋಡ್ಕೊಳ್ಳು. 799449 ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಯಾವುದು ಇನ್ನೊಂದು ಕೇಳ್ತೈತೆ ಗೈಸ್ ನಂದು ಸಕ್ಸಸ್ಫುಲ್ಲಾಗಿ ಇವಾಗ ಅಪ್ಡೇಟ್ ಅನ್ನೋದಾಯಿತು. ಇವಾಗ ಏನು ಮಾಡಬೇಕಂದ್ರೆ ಗೈಸ್ ಸಾರಿ ಬೈ, ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಅದೇನಂದರೆ ನೀವು ರಿಜಿಸ್ಟರ್ ಆಗ್ತಿರಲ್ವ, ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ನಿಮ್ಮ ID ನಿಮ್ಮ ನೇಮ್ ಹಾಕಿಬಿಟ್ಟು ಕನ್ಫರ್ಮ್ ಆಗಿ ಕ್ಲಿಕ್ ಮಾಡ್ತಾ ನಿಮ್ಮ ID ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫ್ಲಿಪ್ಕಾರ್ಟು, ಅಮೆಝಾನು, ಮಿಂತ್ರಾ, ಊಬರ್ ಇಲ್ಲಾಂದರೆ ಸ್ವಿಗ್ಗಿ ಯಾವುದಾದ್ರೂ ನಾವು 4 ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಬರುತ್ತೆ. ಕನ್ಫರ್ಮೇ ಕ್ಲಿಕ್ ಮಾಡಿ. ಯಾವುದಾದ್ರೂ 4 ಅಂದರೆ ಈ 3 ಸೆಲೆಕ್ಟ್ ಮಾಡಿಕೊಂಡು ಸ್ವಿಗ್ಗಿ ಅನ್ನೋ ಸೆಲೆಕ್ಟ್ ಮಾಡ್ಕೊಡ್ರಿ. ಕನ್ಫರ್ಮೇ ಕ್ಲಿಕ್ ಮಾಡಿ ಅಷ್ಟೇ. ಮತ್ತು ನೀವು ನಿಮ್ಮದು ಈ ID ಫ್ಲಿಪ್ಕಾರ್ಟಲ್ಲಿ ಅಪ್ಡೇಟ್ ಮಾಡ್ತಿರಲ್ವ, ಇಮೇಲಲ್ಲಿ ಒಂದು OTP ಬಂದ ತಕ್ಷಣ ಅಲ್ಲಿ ಕನ್ಫರ್ಮ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮಾಡಾದ್ಮೇಲೆ ಏನು ಮಾಡಬೇಕಂದ್ರೆ ನಮಗೆ ಯಾವ ರೀತಿ ₹25 ಬರುತ್ತಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಯಾವುದಾದ್ರೂ ಒಂದು ಆರ್ಡರ್ ಅನ್ನೋದು ಪರ್ಚೇಸ್ ಮಾಡಬೇಕು. ಆರ್ಡರು ಎಷ್ಟು ಇರಬೇಕಂದ್ರೆ ₹499 ಇರಬೇಕು. ₹499 ಇರಬೇಕು. ವಿತಿನ್ 24 hours ಒಳಗಡೆ ನಿಮಗೆ ₹25 ಇನ್ಸ್ಟೆಂಟಾಗಿ ಕ್ರೆಡಿಟ್ ಆಗೋಲ್ಲ. ನೀವು ಆರ್ಡರ್ ಮಾಡ್ತಿರಲ್ಲ ಫ್ಲಿಪ್ಕಾರ್ಟಲ್ಲಿ $490 ಅಂದರೆ $500 ಯಾವುದಾದ್ರೂ ಒಂದು ಆರ್ಡರ್ ಮಾಡಿ. ಆರ್ಡರ್ ಆದಮೇಲೆ ನಿಮಗೆ ₹25 ಯಾವ UPI ID ಕೊಟ್ಟಿರ್ತೀರೋ ಅದಕ್ಕೆ ಕ್ರೆಡಿಟ್ ಅನ್ನೋದು ಆಗುತ್ತೆ. ಅದಾದಮೇಲೆ ನೀವೇನು ಮಾಡ್ತೀರ ಅಂದರೆ ಆರ್ಡರ್ ಕ್ಯಾಶ್ ಆನ್ ಡೆಲಿವರಿ ಅಂತ ಹಾಕಿಬಿಟ್ಟು ನಿಮಗೆ ₹25 ನಿಮ್ಗೆ ಬಂದ ತಕ್ಷಣ ಅದು ಆರ್ಡರ್ ಅನ್ನೋದು ಕ್ಯಾನ್ಸಲ್ ಮಾಡಿರಿ. ಇಲ್ಲ ಅದು ಕ್ಯಾನ್ಸಲ್ ಏನಾದರೂ ಆಗಿಲ್ಲ ಅಂದರೆ ಡೆಲಿವರಿ ಬಾಯ್ ನಿಮಗೆ ಕಾಲ್ ಮಾಡ್ತಾರಲ್ವ, ಆವಾಗ ನೀವು ಕ್ಯಾನ್ಸಲ್ ಅನ್ನೋದು ಮಾಡಿರಿ. ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಈಸಿಯಾಗಿ ಅರ್ನಿಂಗ್ ಅನ್ನೋದು ಆಗೋಗುತ್ತೆ. ಇಲ್ಲಾಂದರೆ ನೀವೇನಾದರೂ ಪರ್ಚೇಸ್ ಮಾಡಬೇಕಪ್ಪ ಅಂದರೆ ಫ್ಲಿಪ್ಕಾರ್ಟಲ್ಲಿ ಇವಾಗಲೇ ಪರ್ಚೇಸ್ ಮಾಡ್ಕೊಳ್ಳಿ, ₹25 ಬರುತ್ತೆ. ಪರ್ಚೇಸ್ ಬೇಡ ಅಂದರೆ ನೀವು ಆರ್ಡರ್ ಅನ್ನೋದು ಕ್ಯಾನ್ಸಲ್ ಮಾಡಿರಿ. ₹25 ನಿಮಗೆ ರಿಸೀವ್ ಆದಮೇಲೆ. ಗೈಸ್ ನನಗೆ ₹25 ಕೂಡ ಇನ್ಸ್ಟಂಟಾಗಿ ರಿಸೀವ್ ಏನಾಗಿಲ್ಲ. 24 hours ಒಳಗಡೆ ನನಗೆ ರಿಸೀವ್ ಆಗೈತೆ. ಅದು ನಾನು
ರಿಟರ್ನ್ ಅಲ್ಲ, ಕ್ಯಾನ್ಸಲ್ ಅನ್ನೋದು ಕೂಡ ಆರ್ಡರ್ ಕೂಡ ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಿ ನೋಡ್ಕೋಬೋದು, ನಾನು ರೀಫಂಡ್ ಮಾಡಿದ್ದೀನಿ. ಒಂದು ರೀಫಂಡ್ ಕೂಡ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬಂದೈತಿ. ನಾನು ಆರ್ಡರ್ ಕೂಡ ರೀಫಂಡ್ ಮಾಡಿದ್ದೀನಿ. ಇವಾಗ ಅನ್ಲಿಮಿಟೆಡ್ ಟ್ರಿಕ್ ಯಾವ ರೀತಿ ವರ್ಕಿಂಗ್ ಮಾಡೋದಂದರೆ, ನಿಮ್ಮ ಹತ್ರ ಐಸ್ಲ್ಯಾಂಡ್ ಇರಬೇಕು. ಐಸ್ಲ್ಯಾಂಡನ್ನು ಸೆಟಪ್ ಮಾಡಿಕೊಂಡು ಐಸ್ಲ್ಯಾಂಡ್ ಕ್ರೋಮಲ್ಲಿ ಏನು ಮಾಡ್ತೀರಾ ಅಂದರೆ, ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡಿಕೊಂಡು ಐಸ್ಲ್ಯಾಂಡ್ ಕ್ರೋಮಲ್ಲಿ ಪೇಸ್ಟ್ ಮಾಡಿಬಿಟ್ಟು ಪ್ಲೇಸ್ಟೋರ್ ಕರ್ಕೊಂಡು ಹೋಗುತ್ತೆ. ಮತ್ತು ಅಲ್ಲಿ ಫ್ಲಾಶ್ ಅಪ್ಲಿಕೇಶನ್ ಐತಲ್ವ, ಫ್ಲಾಶ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ನಂಬರಿಂದ ರಿಜಿಸ್ಟರ್ ಮಾಡಿ, UPI ID ಬೇರೆದು ಹಾಕಿ ಇನ್ನೊಂದು ನಂಬರಿಂದ ಇನ್ಸ್ಟಾಲ್ ಮಾಡಿ, ಇನ್ನೊಂದು ನಂಬರಿಂದ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿ ಅಲ್ಲೊಂದು ಫ್ಲಿಪ್ಕಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು, ಇಲ್ಲಾಂದರೆ ನಿಮ್ಮದು ಇವಾಗ ಮಾಡಿದ್ರೆ ಫ್ಲಿಪ್ಕಾರ್ಟು ಅದರಲ್ಲೇ ಚೇಂಜ್ ಅಂತ ಇರುತ್ತೆ ಇಮೇಲು, ಅದರಲ್ಲಿ ಚೇಂಜ್ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂದರೆ, ಅದಕ್ಕೆ ಐಸ್ಲ್ಯಾಂಡಲ್ಲಿರೋ ಫ್ಲಾಶ್ ಅಪ್ಲಿಕೇಶನ್ಗೆ ಒಂದು ಕೋಡ್ ಹೋಗುತ್ತೆ. ಆ ಕೋಡು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹೋಗಿ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ 499 ರುಪೀಸ್ ಯಾವುದಾದ್ರೂ ಒಂದು ಆರ್ಡರ್ ಪರ್ಚೇಸ್ ಮಾಡಿರಿ. ವಿತಿನ್ 24 ಅವರ್ಸ್ ಒಳಗಡೆ ನಿಮಗೆ 25 ರುಪೀಸ್ ಕ್ರೆಡಿಟ್ ಆಗುತ್ತಲ್ವ, ಆವಾಗ ಆರ್ಡರನ್ನು ಕ್ಯಾನ್ಸಲ್ ಮಾಡಿರಿ. ಕ್ಯಾನ್ಸಲ್ ಮಾಡ್ತಾ ನಿಮಗೆ ಸಕ್ಸಸ್ಫುಲ್ಲಾಗಿ ಅಲ್ಲಿ 25 ರುಪೀಸ್ ಅನ್ನೋದು ಪ್ರಾಫಿಟ್ ಆಗುತ್ತೆ, ಪ್ಲಸ್ 126 ರುಪೀಸ್. ಈ ರೀತಿ ಮತ್ತೆ ಐಸ್ಲ್ಯಾಂಡನ್ನು ಡೆಸ್ಟ್ರಾಯ್ ಮಾಡಿ ಅನ್ಲಿಮಿಟೆಡ್ ಟೈಮ್ ಎಷ್ಟು ಬೇಕೋ ಅಷ್ಟು ಅರ್ನಿಂಗ್ ಮಾಡ್ಕೋಬೋದು. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಟೆಲಿಗ್ರಾಮ್ ಚಾನಲ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಗೈಸ್ ಇದನ್ನು ವೀಡಿಯೋ ಇಷ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.